ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವೋ ಗೊತ್ತಿಲ್ಲ, ರೆಡಿಯಾಗಿ ಮಾತ್ರ ಕೂತಿದ್ದೀವಿ. ಮಾಲಿಗೆ ಹೋಗ್ತಿದ್ದೀವಿ. ಮಾಲಿಗೆ ಯಾವುದಂದ್ರೆ ಯಾವುದೇ ಯಾವುದೋ ಒಂದೇ ಮಂತ್ರಿ ಮಾಲಿಗೆ ಹೋಗುವ ಅಂತ ರೆಡಿ ಆಗಿದ್ದೀವಿ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ಹೋಗುವ, ಶಾಪಿಂಗಿಗೆ ಹೋಗುವ ಅಂತ ಅಷ್ಟೇ, ಮತ್ತೆ ಏನು ಪ್ಲಾನ್ಸ್ ಇಲ್ಲ ಆ ಥರ ಈ ಥರ ಸುಮ್ಮನೆ. ಸೊ ಲೆಟ್ಸ್ ಗೋ. ನೋಡಿ, ಎಲ್ಲಿದ್ದಾಳೆ ಅವಳು? ತೋರ್ತಾನೆ ಇಲ್ಲ. ಬನ್ನಿ ಗೈಸ್, ಕಾರಲ್ಲಿ ಕೂತ್ಕೊಂಡ್ವಿ. ಇವಾಗ ಮಂತ್ರಿ ಮಾಲಿಗೆ ಹೋಗ್ತಿದ್ದೀವಿ. ನಾವು ಏನೋ ದೊಡ್ಡ ಫುಲ್ ಅಪ್ಡೇಟ್ ಮಾಡೋದು ನಿಮಗೆ, ಏನೋ ದೊಡ್ಡ ನಮ್ಗೆ ತೆಗೆಸ್ಕೊಟ್ಟಿರ್ತಾರೆ. ಹೋದ್ವಿ, ಬಂದ್ವಿ, ಕೂತ್ವಿ, ಎದ್ವಿ ಅಂತ. ಸೇರ್ look here. We are in Monthly Mall. ಗಾಯ್ಸ್, ಬಂದ ತಕ್ಷಣ ಫಸ್ಟ್ ಎಂತ ಅಂದ್ರೆ ಹಶು ಆಗ್ತಿದೆ ನಮ್ಗೆ. ತಿನ್ಬೇಕು, ಫಸ್ಟ್ ತಿನ್ಬೇಕು. ಎಂತ ಈ ಲಾಕ್ ಮಾಡಕ್ಕೆ ಬೇಜಾರಾಗುತ್ತೆ ನಂಗೆ ಅಂತೂ. ಹಂಗಂತಲ್ಲ, ಬೇಜಾರಾಗುತ್ತಂದ್ರೆ ಊಟ ಮಾಡದೆ ಅಷ್ಟು ಟೈಮಲ್ಲಿ ಏನ್ ಮಾಡಕ್ಕೂ ಬೇಜಾರಾಗುತ್ತೆ. ಮೂಡ್ ಆಫ್. ಬೆಳಗ್ಗೆ ನಾವು ಪಾಸ್ತಾ ತಿಂದಿದ್ವಿ, ಅದರಿಂದ ಸ್ವಲ್ಪ ಆದ್ರೂ ಏನೋ ಇದೆ. ಬಟ್ ಇವಾಗ ತಿನ್ಲೇಬೇಕಪ್ಪ. ನಮ್ದು ಆಕ್ಚುಲಿ ಇವತ್ತಿರೋ ಪ್ಲಾನ್ ಹೇಳ್ತೀನಿ ಕೇಳಿ. ಒಂದು ಶಾಪಿಂಗ್, ಒಂದು ಪ್ಲೇ ಏರಿಯಾ ಹೋಗ್ಬೇಕಂತ. ಬಟ್ ಲೆಟ್ಸ್ ಸಿ, ಆಲ್ರೆಡಿ 3 o'clock ಆಗಿದೆ. ಗಾಯ್ಸ್, ಇಲ್ಲಿ ಆಕ್ಚುಲಿ ಸ್ವಲ್ಪ ಹಿಂಗೆ ಇಂಡಿಯನ್ ಫುಡ್ ತರ ಯಾವ್ದು ನಂಗೆ ಏನು ಅನ್ಸ್ತಾನೆ ಇಲ್ಲ. ಎಲ್ಲ KFC, ಟ್ಯಾಕೋ ಬೆಲ್ ಇದೇ ಇರೋದು. ಸೊ KFC ಹೋಗ್ತಿಲ್ಲ ಅಂದ್ರೆ ಒಂದ್ಸಲ ಸಮಾಧಾನ. ಫೈನಲಿ ಊಟ ಆಯ್ತು. ಆಫ್ಟರ್ 1 hour, 1.5 hour ಅಲ್ಲೇ ಕೂತ್ಕೊಂಡು ತಿಂದಿದ್ದೇನೂ ಇಲ್ಲ KFC ಅಲ್ಲಿ. ಬಟ್ ಸ್ವಲ್ಪ ಇವಾಗ ಶಾಪಿಂಗಿಗೆ ಸರ್ವೈವ್ ಮಾಡುವಷ್ಟು ತಿಂದಿದೀವಿ, ಸಾಕು. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಆಮೇಲೆ ತಿಂತೀವಿ ಗಾಯ್ಸ್. ಇಲ್ಲಿ ನೋಡಿ, ಫಸ್ಟ್ ಆಫ್ ನ್ಯೂ ವೀಕ್ ಗಾಯ್ಸ್. ಲಿಟ್ರಲಿ ನನ್ಗೆ ನೆನಪೇ ಹೋಗ್ಬಿಟ್ಟಿದೆ ನಾನು ಬ್ಲಾಗ್ ಮಾಡ್ತಿದ್ದೆ ಅಂತ. ನಾವು ವೆಸ್ಟ್ ಸೈಡಿಗೆ ಬಂದಿದ್ವಿ, ಇಲ್ಲಿ ಶಾಪಿಂಗ್ ಮಾಡ್ತಿದ್ರು. ಎಷ್ಟೊತ್ತಾಯ್ತೆ, ನನಗೆ ಅದು ಒಂದು ಹುಡುಗನ್ ಟೈಪ್ ಫೀಲ್ ಬರ್ತಿದೆ. ಅಂದ್ರೆ ಗರ್ಲ್ಸ್ ಶಾಪ್ ಮಾಡ್ತಾರೆ, ನಾವ್ ಇಲ್ಲಿ ಕುತ್ಕೊಂಡಿರ್ತೀವಿ ಆ ಥರ. 1.5 ಗಂಟೆ ಆಯ್ತು ಗೈಸ್. ಟ್ರೈ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಹಂಗೆ ಅನ್ಸ್ತು. ಅವ್ರು ಟ್ರೈ ಮಾಡೋದ್ ನೋಡಿ ನಂಗೆ ಸುಸ್ತಾಗ್ತದೆ ಫುಲ್. 1.5 hour ಇಂದ ಕೂತಿದ್ದೀನಿ. ನಂಗೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ವ್ಲಾಗ್ ಎಂತ ಮಾಡೋದು? ಇದೇ ಶಾಪ್ ಅಲ್ಲಿ ಇದೀವಿ ನಾವು. ಅವಾಗೆಲ್ಲ ಫೈನಲ್ ಬಂದ್ರು. ಖಾಲಿ ನೆನಪಾದಾಗ ಒಂದ್ಸತಿ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಅಂದ್ರೆ ನಮ್ಗೆ ಶಾಪಿಂಗ್ ಅಲ್ಲಿ ಎಂತ ಅಂತ ತೋರ್ಸುದು, ಮಾಲ್ನ ಏನಂತ ತೋರ್ಸುದು ಅಕ್ಕಪಕ್ಕ. ಇಲ್ಲಿ ನೋಡಿ, ತುಂಬಾ ಶಾಪಿಂಗ್ ಮಾಡಿದ್ರು, ಇನ್ನು ಶಾಪಿಂಗ್ ಮುಗ್ದಿಲ್ಲ. ಇವಾಗ H&M ಅಲ್ಲಿ ಇದೀವಿ, ಇನ್ನೂ ನೋಡ್ತಾನೇ ಇದಾರೆ. ಫುಲ್ ಸುಸ್ತಂದ್ರೆ ಸುಸ್ತಾಗ್ಬಿಟ್ಟಿದೆ. ಸುಮ್ಮನೆ ಎಷ್ಟು ಮಾಡಲ್ಲ, ಅದು ಹೊಸ ಡ್ರೆಸ್ ಮಾಡಿ ಅಷ್ಟೇ. ಮತ್ತೆಂತ ಅದೆಲ್ಲ ಹಳೆ ಡ್ರೆಸ್ ಅಂದ್ರೆ ಆತರ ಅಲ್ಲ, ಡೈಲಿ ವೇರ್ ಆತರನೇ ಮಾಡಿದ್ರು. ಅದು ಡೈಲಿ, ಅದು ಹೊಸದೇ ಡೈಲಿ ವೇರ್ ಅಂದ್ರೆ. ಶಾರ್ಟ್ ಶರ್ಟ್, ಕ್ರಾಪ್ ಟಾಪ್ ಎಲ್ಲ ಮಾಡಿದ್ರು. ಏನಪ್ಪ, ಒಂದ್ ಬಿಲ್ ಎಷ್ಟು ಆಯ್ತು ಈಗ? ಒಂದೇ ಮಾಡಿದ್ದು, ಒಂದು ಕ್ರಾಪ್ ಟಾಪ್, ಒಂದು ಆಫೀಸ್ ಕುರ್ತನ, ಅದೇ 2 ಹೊಸದು. ಮತ್ತೆಲ್ಲ ಈ ತರಕ್ಕೆ ಒಂದು 5-6 ಸಾವಿರ ಆಗಿದೆ. ಆಯ್ತು. ಸೊ ಇನ್ನೂ ಮಾಡ್ತಾ ಇದಾರೆ. ನಾವು ಎಷ್ಟೊತ್ತಿಗೆ ಬಂದಿದೀವಿ ಗೈಸ್? 3 o'clock ಮಧ್ಯಾಹ್ನ ಬಂದಿದೀವಾ? 3 o'clock ಬಂದಿದೀವಿ. ಇವಾಗ ಟೈಮ್ 7 o'clock, 7:30. ಇವಾಗ 7:30 ಆಗಿದೆ. ಇನ್ನು ಮುಗ್ದಿಲ್ಲ. ಇನ್ನು ಮುಗಿದ್ಮೇಲೆ ಮತ್ತೆ ಹೋಗ್ಬೇಕು.
ಅದಕ್ಕೆ ಎಂತ ಅಂತ ಮಾತಾಡೋಕು ಸುಸ್ತಾಗ್ಬಿಟ್ಟಿದೆ ಅಷ್ಟು. ಸುಮ್ನೆ ಸ್ಯಾಟರ್ಡೆ ಸಂಡೇ ಬಾಗ ಹಾಕೊಂಡು ಕೂರೋದು ಅಷ್ಟ ಅನ್ಸುತ್ತೆ. ನಾನು ಆಕ್ಚುಲಿ ಮೇನ್ ಬಂದಿರೋದು ಆಟ ಆಡುವ ಅಂತ. ಆಟ ಆಡಕ್ಕೆ ಅಲ್ಲಿ ಪುರ್ಸೋತೆ ಇಲ್ಲ. ತಿಂದು ಇಲ್ಲಿ ಬಂದು ಹುಡುಕ್ತಾ ಹೋಗೋ ಶಾಪಿಂಗ್ ಅಂದ್ರೆ ಯಪ್ಪಾ ಪಾಪ ಅನ್ಸ್ತಿದೆ ನಂಗೆ. ಹುಡುಗರುದು ಇಲ್ಲೆಲ್ಲ ಕೂತಿರ್ತಾರೆ ಆಚೆ ಈಚೆ. ಅಷ್ಟೇ ಗೈಸ್. ಇವಾಗ ನಾವು ಕೋಲ್ಡ್ ಕಾಫಿ ಕುಡಿತಿದ್ದೀವಿ. ಪಲ್ಪಿ ಗ್ರೇಪ್ 20 ರೂಪಾಯಿದೊಂದು ಕ್ಯಾನ್ ಸಿಗತ್ತಲ್ಲ, ಸೇಮ್ ಇದು ಗ್ರೇಪ್ ಹೌದಾ? ಇದು ಲೋಟ ನೋಡಿ ಎಷ್ಟು ಗ್ರೇಪ್ಸ್ ಇದೆ. ನಾನ್ ಚಾ ಎಷ್ಟು ಒಳ್ಳೆ ಮಾಡ್ತೇವೆ ಗೊತ್ತಾ. ನನ್ ಚಾ ಕುಡಿದ್ರೆ ಇನ್ನೊಂದ್ಸತಿ ಮಾಡ್ಕೊಡು ಅಂತಾರೆ. ಇಲ್ಲಿ ಬಂದ್ರು ಇಲ್ಲಿ ಬಂದ್ ಕುಡ್ದವ್ರು ಮತ್ತೊಂದ್ಸತಿ ಬರೋದೇ ಇಲ್ಲ. ಟೀ ಬಾರಲ್ಲಿ ಟೀ ಕುಡಿದಿದ್ವಿ. ಸುಮ್ನೆ ಒಂದ್ ಪ್ಯಾಕೆಟ್ ಹಾಲು ತಂದು ಮನೆಯವರಿಗೆಲ್ಲ ಚಾ ಮಾಡ್ಬೋದು. ಕೋಲ್ಡ್ ಕಾಫಿನೂ ಮಾಡ್ಬೋದು. ಅದೇ ನಾವು ಫೇಸ್ ಡಿಪ್ಪಿಂಗ್ ಅಂತ ಇಟ್ಟಿರೋ ಐಸ್ ಹಾಕ್ಕೊಟ್ಟಿದ್ರು. ಈ ಬಜ್ಲನ್ನ ಹೆಂಗ್ ಮುಗ್ಸೋದಂತ ಗೊತ್ತಾಗ್ತಿಲ್ಲ. ಸುಮ್ನೆ ಮತ್ತೆ ದುಡ್ಡು ಕೊಡ್ತಿದ್ದೀವಿ ದುಡ್ಡಿಗೂ ಕುಡಿತಿದ್ದೀವಿ. ತಗೋತಾ ಇಲ್ಲ ನಾನು. ಇದೆ ಅಷ್ಟೇ. ಎಲ್ಲೋ ಲೈಟಿಂಗ್ ನನ್ ಮುಖ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ನಾನು ಹೊರಗಡೆ ತಗೊಳ್ಳೋದೇ ಬೆಟರ್ ಅಂತ. ಹೊರಗೆ ಅಲ್ಲ ಆಚೆ ಬಾ. ಎಂತದ್ರು ಬೇಕು ಹೇಳು, ತಗ್ಸ್ಕೊಡ್ತೀನಿ. ವ್ಲಾಗಿಗೆ ಹೇಳ್ತೀರಾ? ಗೈಸ್ ಆಕ್ಚುಲಿ ಮಾಲ್ ಇಂದ ಹೊರಗಡೆ ಹಾಕಿರ್ತಾರಲ್ಲ, ಅದು ಒಂದೊಂದ್ಸತಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಇವತ್ತು ನೋಡಿದ್ದು ಚೆನ್ನಾಗಿತ್ತು, ತಗೊಂಡ್ವಿ ಅಂದ್ರೆ. ನೋಡೋದೇ ಗೊತ್ತಾ ಏನ ಡ್ರೈ ಫ್ರೂಟ್ಸ್ ಅಷ್ಟೇ. ಅಲ್ಲೆಲ್ಲ ನಡೀತಾ ನಡ್ಕೊಂಡು ಹೋಗಿ ಜ್ಯೂಸ್ ಬೇಕು.